ಅಂದ್ರೆ ಸಿನಿಮಾದಲ್ಲಿ ಸ್ಕ್ರಿಪ್ಟ್ ಅಲ್ಲೇ ಆ ರೀತಿ ಬರುತ್ತಾ ಅಂದ್ರೆ ದಪ್ಪ ಇರ್ತಾರೆ ಆಮೇಲೆ ಮತ್ತೆ ಸಣ್ಣ ಆಗೋದು ಪ್ರೋಸೆಸ್ ನ ತೋರಿಸ್ತೀವಿ ಅಷ್ಟೇ, ಸಣ್ಣ ಆಗೋಂಥದ್ದಿರಲ್ಲ. ಯಾಕಂದ್ರೆ ಆ ಕತೆ ಎಂಡ್ ಆಗಿರೋದೇ ಹಂಗೆ. ಅದ್ ಏನ್ ರೀಸನ್ಗೆ ಕಾರಣಕ್ಕೆ ಪೊಲೀಸ್ ಅವ್ರು ದಪ್ಪ ಆಗ್ತಾರೆ, ಅವ್ರಿಗೆ ಅನ್ಟೈಮ್ಲಿ ಫುಡ್ ಆಗಿರ್ಬೋದು, ಅಥವಾ ಹೋಗಿರೋ ಜಾಗದಲ್ಲಿ ಅವ್ರಿಗೆ ಯಾವ ತರ ಫುಡ್ ಸಿಗುತ್ತೆ ಅಂತ ಗೊತ್ತಿಲ್ಲ, ಮತ್ತೆ ಸಿಕ್ಕಿದ್ದನ್ನು ತಿನ್ನೋಂಥದ್ದಾಗಿರ್ಬೋದು. ಸೊ ಆ ಇಶ್ಯೂ ಮೇಲೆ ಹೋಗುತ್ತೆ. ಬಟ್ ಕ್ಲೈಮ್ಯಾಕ್ಸ್ ಅಲ್ಲಿ ಆ ಇಶ್ಯೂಗೊಂದು ಪರಿಹಾರ ಅಂತ ಕೊಟ್ಟಿದ್ದೀವಿ. ಬರೀ ನಾವು ಯಾವತ್ತು ಇಶ್ಯೂ ಬಗ್ಗೆ ಮಾತಾಡಬಾರ್ದು, ಅದಕ್ಕೊಂದು ಉತ್ತರನೂ ಕೊಡ್ಬೇಕು, ಕನ್ಕ್ಲೂಷನ್ ಕೊಡ್ಬೇಕು ಎಂಡಲ್ಲಿ. ಇಲ್ಲಾಂದ್ರೆ ಬರೀ ಸಿನಿಮಾದಲ್ಲಿ ನಾವು ಎಂಟರ್ಟೈನ್ಮೆಂಟ್ಗೋಸ್ಕರ ಪೊಲೀಸ್ನ ತಂದಂಗಾಗುತ್ತೆ. ಸೊ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಏನ್ ಪ್ಯಾಟ್ರನ್ ಹೋಗುತ್ತೆ ನಿಮ್ಗೆ, ಕಂಪ್ಲೀಟ್ 1.25 ಗಂಟೆ ನಾವು ಎಂಟರ್ಟೈನ್ ಮಾಡಿ ಸರ್ಕಾರಿ ಶಾಲೆ ಬಗ್ಗೆ ಹೇಳಿದ್ರು ಅಂಡರ್ ಕರೆಂಟ್ ಅಲ್ಲಿ ನಿಮ್ಗೆ ಶಾಲೆ ಹೋಗ್ತಾ ಇರೋ ಎಮೋಷನ್ಸ್ ಇರುತ್ತೆ. ಬಟ್ ಸ್ಟಿಲ್ ನಾವು ಅದನ್ನ ಹಾಸ್ಯಮಯವಾಗಿ ತಗೊಂಡೋಗಿ ಲಾಸ್ಟ್ 15 ಮಿನಿಟ್ಸ್ ಅನಂತನಾಗ್ ಸರ್ ಏನ್ ತಗೋತಾರೆ ಕೋರ್ಟ್ ಅಲ್ಲಿ ಆ ಮೆಸೇಜೇ ನಮ್ಗೆ ಇಡೀ ಸಿನಿಮಾ. ಸೊ ಇಲ್ಲೂ ಕೂಡ ಅಂದ್ರೆ ಅದು ಪರಿಹಾರ. ಸೊ ಆ ಪರಿಹಾರ ಸಿಗಬೇಕು ಅನ್ನೋದೇ. ಇಲ್ಲೂ ಕೂಡ ಅದೇ ತರದ ಒಂದು ಪರಿಹಾರನ ತಗೊಂಡ್ಬಂದಿದೀವಿ. ಸೊ ಅದೇನಾದ್ರು ಅನುಷ್ಠಾನಕ್ಕೆ ಬಂದ್ರೆ ಮೇ ಬಿ ಇನ್ ಫ್ಯೂ ಇಯರ್ಸ್ ಪೊಲೀಸ್ ಅವ್ರು ಯಾರು ಜಾಸ್ತಿ ಹೊಟ್ಟೆ ಬಿಡಲ್ಲ, ಎಲ್ಲ ಫಿಟ್ ಅಂಡ್ ಫೈನ್ ಆಗಿರ್ತಾರೆ. ಸೂಪರ್. ನೀವು ಏನಾದ್ರು ವೆಯ್ಟ್ ಗೇನ್ ಮಾಡಿದ್ರ ಪಾತ್ರಕ್ಕೆ ತಕ್ಕಂಗೆ, ಅಥವಾ ನಿಮ್ ಕಸರತ್ ಹೆಂಗಿತ್ತು ಈ ಪಾತ್ರಕ್ಕೆ? ಆಕ್ಚುಲಿ ಅವ್ರು ಭರತ್ ಇದಕ್ಕೆ ಫೀಮೇಲ್ ಲೀಡ್ ಅಂದ ತಕ್ಷಣ ನನ್ನ ಹೀರೋಯಿನ್ ತರ ಇಲ್ಲ ಅಲ್ವಾ, ಅಂದ್ರೆ ನಾನು ಆತರ. ಹೌದಾ? ಅಲ್ಲ ನೀವು ಹೇಳ್ತಾ ಇದ್ದೀರಾ ಗೊತ್ತಾಗ್ಲಿಲ್ಲ. ಗಂಟು ಮುಟ್ಟಲ್ಲಿ ಹೀರೋಯಿನ್ ಅಲ್ಲ, ಐ ಮೀನ್ ಪ್ರಶ್ನೆ ಮಾಡ್ತಿದ್ರ ಅಥವಾ ಐ ಥಿಂಕ್ ಏನ್ ಗೊತ್ತಾ, ಇದು ಯಾವ ತರ ಅಂದ್ರೆ ಹುಡುಗಿರ್ ಸ್ವಲ್ಪ ಈ ತರದ ಸ್ವಭಾವಗಳನ್ನ ನೋಡಿದ್ವಿ, ಸುಮ್ನೆ ಹೇಳೋದು ಇಲ್ಲ ರೀ ನೀವ್ ಹೀರೋಯಿನ್ ತರ ಇದೀರಿ ಅಂತ ಹೇಳಿ ಅಂತ. ಓಕೆ ಆಯ್ತು, ಎಸ್ ನೀವು ನಿಜ ಹೀರೋಯಿನ್ ತರಾನೇ ಇದೀರಿ. ಹೇಳ್ತಿರೋದೇನಂದ್ರೆ ಮೇನ್ ಸ್ಟ್ರೀಮ್ ಹೀರೋಯಿನ್ ತರ ಇಲ್ಲ ನಾನು. ಸೊ ಭರತ್ ಅವ್ರು ಕರ್ದಾಗ್ಲೂ ಲುಕ್ ಟೆಸ್ಟ್ ಮಾಡ್ದಾಗ್ಲೂ ನಾನೇನು ನನ್ಗೆ ಅವರು ಸಣ್ಣ ಆಗು ನೀನು ಒಂದ್ಸತಿನೂ ಹತ್ರದೇನು ಹೇಳಿರ್ಲಿಲ್ಲ. ನಾನು ಅವಾಗ ತಾನೇ ನನ್ ಡೆಲಿವರಿನೂ ಆಗಿತ್ತು, ನನ್ನ ಮಗು ಅವಾಗ ತಾನೇ ಹುಟ್ಟಿತ್ತು. ಒಂದ್ಸತಿನೂ ಅವ್ರಿಗೆ ಹಿಂಗಾಗು ಹಂಗಾಗು ನನ್ಗೇನು ಹೇಳಿಲ್ಲ. ನನ್ಗೆ ಅದು ತುಂಬಾ ಆಕ್ಚುಲಿ ನಂಗೆ ಆ ವಿಷಯ ಭರತ್ ಅವ್ರ ಬಗ್ಗೆ ತುಂಬಾ ಹಿಡಿಸ್ತು. ಅದಾದ್ಮೇಲೆ ಅದಾಗದೆ ಆಕ್ಚುಲಿ ಅವಾಗ್ಲೇ ಚೆನ್ನಾಗಿದ್ರಿ. ಸಿನಿಮಾದಲ್ಲಿ ನೋಡಿದ್ರೆ ಗೊತ್ತಾಗತ್ತೆ ಆಡಿಯನ್ಸ್ಗೆ. ಕಾಂಪ್ಲಿಮೆಂಟ್ ಅದು ಗುಂಡ್ಗುಂಡಕ್ಕೆ ಚಬ್ಬಿಯಾಗಿ ಯು ಆರ್ ಲುಕಿಂಗ್ ಸೋ ಕ್ಯೂಟ್. ಸೊ ಅಗೇನ್ ಗೋವರ್ಧನ್ಗೆ ಅವ್ರ ಹೆಂಡತಿ ಇಷ್ಟ ಆದ್ಲು, ಸತ್ಯವತಿಗೂ ಇವ್ರು ಗುಂಡ್ಗುಂಡಾಗಿದ್ದಾಗಲೇ ಇಷ್ಟ ಆಗಿದ್ದು. ಇವಾಗ ಪ್ರಮೋದ್ ಅವ್ರ ವೈಫ್ಗೆ ಅವ್ರು ಹಿಂಗಾಗಿರೋದು ಖುಷಿ ಆಗಿದೆ, ನನ್ನ ಹಸ್ಬೆಂಡ್ಗೂ ನೀವು ಹಿಂಗಾಗಿರೋದು ಖುಷಿ ಆಗಿದೆ. ಸೊ ವೇಟ್ ಲಾಸ್ ಆಲ್ವೇಸ್ ಎಲ್ರಿಗೂ ಕೂಡ ಖುಷಿ ಕೊಡುತ್ತೆ, ಯಾರಿಗೂ ಖುಷಿ ಕೊಡಲ್ಲ. ಸೊ ಆ ಪ್ರೋಸೆಸ್ ಹೆಂಗಿತ್ತು ಹಾಗಾದ್ರೆ, ನೀವು ವೇಟ್ ಗೈನಿಂಗ್ ಪ್ರೋಸೆಸ್ ಈ ಪಾತ್ರಕ್ಕೋಸ್ಕರ? ವೇಟ್ ಗೈನಿಂಗ್ ಅಂದ್ರೆ ಅದೇ ಹೆಚ್ಚಿಗೆ ಸಿಕ್ಕಿದ್ದನ್ನು ತಿನ್ನೋದು. ಅಂದ್ರೆ ಎವ್ರಿ 2 hours ನಂಗೆ ಎಲ್ಲ ಗಾಡಿಲಿ ಹೋಗ್ತಾ ಇದ್ರು ಏನಾದ್ರು ಪಾನಿಪುರಿ ಕಾಣಿಸಿದ್ರೆ ಒಂಚೂರು ಗಾಡಿ ನಿಲ್ಸೋ ಅನ್ನೋದು, ಬಜ್ಜಿ ಅಂಗಡಿ ಕಾಣಿಸಿದ್ರೆ ಗಾಡಿ ನಿಲ್ಸೋ ಅನ್ನೋದು, ಈ ತರದ್ದೇ ಹ್ಯಾಬಿಟ್ ಮಾಡ್ಕೊಂಡ್ಬಿಟ್ಟೆ. ಅಂದ್ರೆ ಫಸ್ಟ್ 1 month ಸ್ವಲ್ಪ ಕಷ್ಟ ಆಗಿತ್ತು. ಅಂದ್ರೆ ಈ ಹೊಟ್ಟೆ ದೊಡ್ಡದಾಗ ತನಕ ಕಷ್ಟ, ಜಾಗ ಆಗೋಯ್ತಲ್ಲ ಆಮೇಲೆ ಬೇಡ ಅಂದ್ರೂ ನಿಲ್ಲಿಸ್ತಾ ಇತ್ತು ಗಾಡಿ. ಸೊ ಆ ಪ್ರೋಸೆಸ್ ಕೊಟ್ಟೋದೆ. ಬಟ್ ನನ್ಗೆಲ್ಲೋ ಒಂದು ಮೂಮೆಂಟ್ ಅಲ್ಲಿ ಅನ್ಸಿತ್ತು, ಹೆಂಗುರು ಇಷ್ಟು ಕಮಿಟ್ ಆಗ್ಬಿಟ್ಟಿದೀನಿ ಅಂದ್ರೆ, ಇಷ್ಟು ಮನ್ಸು ಒಂದ್ಸರಿ ಕೂತ್ಕೊಂಡ್ಬಿಡುತ್ತೆ ಅದು ಮೈಂಡಲ್ಲಿ. ಏನಾರು ಕಾಣಿಸಿದ ತಕ್ಷಣ ಕೈ ಹಾಕ್ಬೇಕು, ಕೈ ತಿನ್ಬೇಕು ಅಂತ. ಇದು ಹಿಂಗ್ ಕಂಟ್ರೋಲಿಗೆ ತರ್ತೀನೋ ಇಲ್ವಾ ಅಂತ ಇವರೆಲ್ಲ ರೇಗಿಸ್ತಾ ಇದ್ರು. ರಿಷಬ್ ಅಂತೂ ರೇಗಿಸಿದಾನ ಅಷ್ಟಿಷ್ಟಲ್ಲ, ನಾನೊಂದು ಪ್ರೊಡಕ್ಷನ್ ಮಾಡಿ ಮರೆಯ ಲಾಫಿಂಗ್ ಬುದ್ಧ ಅಂತ ಹೇಳಿ ನೀನ್ ಎಲ್ಲಾ ಕಡೆ ಅದೇ ರೀಸನ್ ಇಟ್ಕೊಂಡು ಎಂತ ಪಾರ್ಟಿ ಮಾಡ್ಕೊಂಡು ಎಷ್ಟು ತಿನ್ಕೊಂಡು ಉಣ್ಕೊಂಡು ಹೆಂಗ್ ತಿಂತಾ ಇದೆಯಾ ನೋಡಿ. ನನಗ್ ಗೊತ್ತಿಲ್ಲ, ನಾಳೆ ದಿನ ಏನಾರು ನನ್ನ ಕೇಳ್ಬೇಡ ನೀನು ಅಂತ. ಅವನ್ಗಂತೂ ಕಾನ್ಫಿಡೆನ್ಸ್ ಇರಲಿಲ್ಲ ನಾನು ಸಣ್ಣ ಆಗ್ತೀನಿ ಅನ್ನೋದು. ಬಟ್ ರಕ್ಷಿತ್ ಅವಾಗ ಜ್ಞಾಪಿಸ್ತಾ ಇದ್ದ, ರಿಚರ್ಡ್ ಆಂಥೋನಿ ಅಂತ. ಇಲ್ಲ ಮಗ ನೀನ್ ಎಷ್ಟ್ ತಿಂಗಳು ಟೈಮ್ ಕೊಡ್ತೇಳ, ನಾನು ಅಷ್ಟು ತಿಂಗಳಲ್ಲಿ ರೆಡಿ ಆಗ್ತೀನಿ ಅಂತ. ಅದು ಒಂದು ಚಾಲೆಂಜ್ ಇತ್ತು ನನಗೆ ಸಣ್ಣ ಆಗೋದಕ್ಕೆ. ಯಾಕಂದ್ರೆ ದಂಗಲ್ ಟೈಮ್ ಅಲ್ಲಿ ನಾವು ಆಮಿರ್ ಖಾನ್ ಹೇಳಿದ್ದ ಕೇಳ್ತಿದ್ದೆ, ದಂಗಲ್ ಅಲ್ಲಿ 2 ಟ್ರಾನ್ಸ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಅವರು ಮೊದಲು ವೆಯ್ಟ್ ಗೇನ್ ಆಗಿರೋದು, ದಪ್ಪ ಆಗಿರೋದು ಶೂಟ್ ಮಾಡೋಣ, ಅದಾದ್ಮೇಲೆ ಸಣ್ಣ ಇರೋ ಪೋರ್ಷನ್ ಮೋಟಿವೇಶನ್ ಇರುತ್ತೆ, ಒಂದು ಮೋಟಿವೇಶನ್. ಕರೆಕ್ಟ್. ಬಟ್ ನಿಮಗೆ ಸಿನಿಮಾದಲ್ಲಿ ಅದಕ್ಕೆ ನಾನು ಕೇಳಿದೆ, ಸಣ್ಣ ಆಗೋದು ಇದೆಯಾ? ಇಲ್ಲ, ಆ ಮೋಟಿವೇಶನ್ ಇರ್ಲಿಲ್ಲ. ಬಟ್ ನನ್ಗೆ ಉಳಿದವರು ಕಂಡಂತೆ ಮೋಟಿವೇಶನ್ ಇತ್ತು. ಅಂಡ್ ನನಗೂ ಪರ್ಸನಲಿ, ಯಾಕಂದ್ರೆ ಅಷ್ಟು ವೆಯ್ಟ್ ಗೇನ್ ಮಾಡಿದಾಗ ನೀ ಪೇನ್ ಸ್ಟಾರ್ಟ್ ಆಯ್ತು. ನನ್ಗೆ ಬೇರೆ ಯಾವ್ದೇ ಗೇಮ್ಸ್ ಆಡಕ್ ಹೋದ್ರು, ನಾನು ಕ್ರಿಕೆಟ್ ಬ್ಯಾಡ್ಮಿಂಟನ್ ಆಡ್ತಿರ್ತೀನಿ ರೆಗ್ಯುಲರ್. ನನ್ಗೆ ಅದನ್ನ ಆಡಕ್ ಹೋದಾಗ ಲಿಟ್ರಲಿ ಕ್ರಿಕೆಟ್ ಬ್ಯಾಟ್ ಹಿಡ್ಕೊಂಡ್ರೆ ಹೊಟ್ಟೆಗೆ ತಡಿಯೋದು ಹಿಂಗೆ ಕೈ. ಇದೇನ್ ಗುರು ಹಿಂಗೆಲ್ಲ ಆಗೋಯ್ತನಲ್ಲ, ನಾನು ಒಂದು 4 ಹೆಜ್ಜೆ ಓಡಕ್ ಆಗ್ತಿಲ್ಲ, ಹತ್ತಕ್ ಆಗ್ತಿಲ್ಲ, ಸುಸ್ತಾಗೋದು, ಒಬೆಸಿಟಿ. ಅದಕ್ಕೆ ನಾನೇ ಬಂದ್ಬಿಟ್ಟಿದೆ, ಮೆಂಟಲ್ ಪ್ರಿಪರೇಷನ್ ಆಗಿತ್ತು. ಇಲ್ಲ ಒಂಚೂರು ಕಡಿಮೆ ಮಾಡ್ಬೇಕು ಅಂತ, ಡ್ರಾಸ್ಟಿಕ್ ಆಗಿ ಕಡಿಮೆ ಮಾಡ್ಬೇಕು ಅನ್ಸಿದ್ದು ಬಿಕಾಸ್ ಆಫ್ ರಿಚರ್ಡ್ ಆಂಥೋನಿ. ಕೇಳಿದ್ರೆ ಅನ್ಸತ್ತೆ ಅಲ್ವಾ, ಅಂದ್ರೆ ಪೊಲೀಸ್ ಅವ್ರಿಗೂ ನಾವು ಹೊಟ್ಟೆ ಬಿಟ್ಕೊಂಡಿದ್ದಾರೆ ಹೆಂಗಿದ್ದಾರೆ ಅಂತ ಇರ್ತೀವಿ. ನಮ್ಗೇನೆ ಅಂದ್ರೆ ಫಾರ್ ಅ ಫಿಲ್ಮ್ ನಾವು ಈ ತರ ಮಾಡಿದಾಗಲೇ ನಮ್ಗೆ ಒಂಥರ ಒಬ್ಸೆಸಿವ್ ತಿನ್ನೋಣ ಅಂತ ಅನಿಸ್ತಾ ಇರುತ್ತೆ. ಇನ್ನು ಅವ್ರಿಗೆ ಅದೇ ಎಷ್ಟು ವರ್ಷಗಳ ಕಾಲ ರೂಢಿಯಾಗಿ ಸ್ಟಾಪ್ ಮಾಡಕ್ ಆಗಲ್ಲ ಅನ್ಸುತ್ತೆ ಅವ್ರಿಗೆ. ಹೌದು,
ಅವ್ರಿಗೂ ಅದೇ ಈ ತರದ ಮೋಟಿವೇಶನಲ್ ಸಿನಿಮಾಗಳು, ಅದಕ್ಕೆ ಇದನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ ಡೆಡಿಕೇಟ್ ಮಾಡ್ತಿರೋದು. ಸೊ ಆ ಥರ ಮೋಟಿವೇಶನಲ್ ಸಿನಿಮಾ ಅಥವಾ ಆ ಥರ ಮೋಟಿವೇಟ್ ಮಾಡ್ಬೇಕಂದ್ರೆ ಎಲ್ಲಾರನ್ನೂ ನಾವು ಕೆಟ್ಟವರಾಗೆ ನೋಡ್ತಿರ್ತೀವಿ. ನನಗೆ ಇಂಡಸ್ಟ್ರಿ ಬಗ್ಗೆ ಈ ಸಿನಿಮಾ ಮಾಡೋಕ್ಕೆ ಬರತ್ತೆ ಹೇಳಿದಾಗ ನಾನು ಇಷ್ಟರ ತನಕ ಮಾಸ್ಕ್ ಹಾಕೊಂಡು ಕ್ಯಾಪ್ ಹಾಕೊಂಡು, ನನ್ನ ಫ್ರೆಂಡ್ಸೇ ಇದ್ರು ಸ್ಟೇಷನಲ್ಲಿ ಇನ್ಸ್ಪೆಕ್ಟರ್ಗಳಾಗಿ. ನನ್ನ ಫ್ರೆಂಡ್ ಅವರ ಹಸ್ಬೆಂಡ್ ಒಬ್ಬ ಇದ್ದ, ಅವ್ರ ಹತ್ರ ಪರ್ಮಿಷನ್ ಕೇಳಿ ನಾನೇ ಹೋಗ್ಬಿಟ್ಟು ಒಂದು ವಾರ ಕೂತಿದ್ದೆ ಸ್ಟೇಷನಲ್ಲಿ. ಗುರ್ತು ಸಿಕ್ಕತ್ತೆ ಅಂತ ಬೈದ, ಅದಕ್ಕೆ ಮಾಸ್ಕ್ ಗೀಸ್ಕೆಲ್ಲ ಹಾಕೊಂಡು ಹೋಗಿ ಸುಮ್ಮನೆ ಶಿಸ್ತಾಗಿ ಕೂತ್ಕೋತಾ ಇದ್ದೆ ಅದೇ ಮರದ ಬೆಂಚ್ ಮೇಲೆ. ಜಸ್ಟ್ ಅಬ್ಸರ್ವ್ ಅವರೆಲ್ಲ ಏನೇನ್ ಮಾಡ್ತಾರೆ, ಹೆಂಗ್ ಓಡಾಡ್ತಾರೆ, ಹೆಂಗ್ ರಿಯಾಕ್ಟ್ ಮಾಡ್ತಾರೆ, ಇದನ್ನೆಲ್ಲ ನೋಡ್ಕೊಂಡು ಅಬ್ಸರ್ವ್ ಮಾಡೋದಕ್ಕೋಸ್ಕರ ಹೋಗಿದ್ದೆ. ಯಾಕಂದ್ರೆ ಸುಮಾರು ಪೊಲೀಸ್ ಕ್ಯಾರೆಕ್ಟರ್ ಮಾಡಿದ್ದೀನಿ, ಇಲ್ಲ ಅಂತಲ್ಲ, ಬಟ್ ಇದನ್ನ ಬರತ್ತು ತುಂಬಾ ರಿಯಲಿಸ್ಟಿಕ್ ಆಗಿ ತುಂಬಾ ಸತ್ಯಕ್ಕೆ ಹತ್ತಿರವಾಗಿರೋ ತರನೇ ತೆಗಿತಾ ಇದ್ರು. ಅಂಡ್ ಕತೆ ಓದಾಗ್ಲೂ ಗೊತ್ತಾಗಿತ್ತು. ಸೊ ಇದಕ್ಕೆ ನಾನು ಇನ್ನೊಂಚೂರು ಜಾಸ್ತಿ ಪ್ರಿಪೇರ್ ಆಗ್ಬೇಕು ಅನಿಸ್ತು. ಸೊ ಐ ಡಿಡ್ ದಟ್.